ಪ್ರಿಯ ಕೇಳುಗರೆ, ಜೀವನದ ಪಾಠಗಳು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮಲ್ಲಿ ಹಲವರು ಹೀಗೆ ಹೇಳ್ತೇವೆ, ಇದೀಗ ನನಗೆ ವಯಸ್ಸಾಯಿತು, ಈಗ ಕಲಿಯೋದಿಕ್ಕಾಗಲ್ಲ, ಇದು ಯುವಕರ ಕೆಲಸ, ನನಗೆ ಇದು ಸಾಧ್ಯವಿಲ್ಲ. ಆದ್ರೆ ಒಂದು ಪ್ರಶ್ನೆ ಕೇಳೋಣ, ಕಲಿಯೋದಿಕ್ಕೆ ವಯಸ್ಸು ಅಡ್ಡಿಯಾ ಅಥವಾ ಮನಸ್ಥಿತಿ ಅಡ್ಡಿಯಾ ಎಂಬುದಾಗಿ. ಇಂದು ನಾವು ಬದುಕ್ತಾ ಇರುವಂತ ವೇಗವಾದ ಜಗತ್ತಿನಲ್ಲಿ ಹೊಸ ತಂತ್ರಜ್ಞಾನ, ಹೊಸ ಉದ್ಯೋಗ, ಹೊಸ ಜೀವನ ಶೈಲಿ, ಇಂತಹ ಜಗತ್ತಿನಲ್ಲಿ ಕಲಿಯುವುದನ್ನ ನಿಲ್ಲಿಸಿದ ದಿನದಿಂದಲೇ ನಾವು ಹಿಂದೆ ಬೀಳ್ತೇವೆ. ಸ್ಕಿಲ್ ಅಂದ್ರೆ ದೊಡ್ಡ ಡಿಗ್ರಿ ಅಲ್ಲ, ಹೊಸದನ್ನ ಕಲಿಯುವಂತ ಮನಸ್ಸೇ ದೊಡ್ಡ ಕೌಶಲ್ಯ. ಫ್ರೆಂಡ್ಸ್, ಸಾಮಾನ್ಯವಾಗಿ ಸಮಾಜದಲ್ಲಿ 3 ತಪ್ಪು ನಂಬಿಕೆಗಳಿವೆ. ಮೊದಲನೇದಾಗಿ ಕಲಿಕೆ ಮಕ್ಕಳಿಗೆ ಮಾತ್ರ. ಎರಡನೇದಾಗಿ ವಯಸ್ಸಾದ್ಮೇಲೆ ಮೆದುಳು ಕೆಲಸ ಮಾಡಲ್ಲ. ಮೂರನೇದಾಗಿ ನಾನಿಷ್ಟು ವರ್ಷ ಹೀಗೆ ಬದುಕಿದ್ದೇನೆ, ಬದಲಾವಣೆ ಬೇಡ ಅಂತ ನಂಬಿಕೆಗಳಿದೆ. ಆದ್ರೆ ಸತ್ಯ ಏನ್ ಗೊತ್ತಾ? ಮೆದುಳು ಕಲಿಯೋದನ್ನ ನಿಲ್ಲಿಸೋದಿಲ್ಲ, ನಾವು ಪ್ರಯತ್ನಿಸುವುದನ್ನ ನಿಲ್ಲಿಸ್ತೇವೆ. ವಯಸ್ಸು ಹೆಚ್ಚಾದಂತೆ ಅನುಭವ ಹೆಚ್ಚಾಗ್ತದೆ. ಒಂದೂರಲ್ಲಿ ರಾಮಣ್ಣ ಅನ್ನುವಂತ ವ್ಯಕ್ತಿ ಇದ್ದ. ಅವರಿಗೆ 55 ವರ್ಷ ವಯಸ್ಸಾಗಿತ್ತು. ಜೀವನ ಪೂರ್ತಿ ಅವರು ಸೈಕಲ್ ರಿಪೇರಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಊರಿಗೆ ಹೊಸ ಬೈಕ್ಗಳು, ಕಾರ್ಗಳು ಬರ್ತಾ ಬಂದ್ವು. ಸೈಕಲ್ ಕೆಲಸ ಕಡಿಮೆ ಆಯ್ತು. ಅವ್ರು ಹೀಗೆ ಯೋಚಿಸಿದ್ರು, ಇಷ್ಟು ವಯಸ್ಸಾದ್ಮೇಲೆ ನಾನು ಹೊಸದನ್ನ ಕಲಿಯಲಾರೆ. ಆದ್ರೆ ಒಂದಿನ ಅವ್ರ ಮಗ ಹೇಳ್ತಾನೆ, ಅಪ್ಪ, ಯೂಟ್ಯೂಬ್ನಲ್ಲಿ ಬೈಕ್ ರಿಪೇರಿ ವಿಡಿಯೋಗಳಿದೆ, ಅದನ್ನ ಪ್ರಯತ್ನ ಮಾಡಿ. ಮೊದ್ಲಿಗೆ ಅವರಿಗೆ ಹೆದರಿಕೆ ಆಯಿತು. ಆದ್ರೆ ನಿಧಾನವಾಗಿ ಮೊಬೈಲ್ ಬಳಸೋದನ್ನ ಕಲ್ತ್ರು, ವಿಡಿಯೋ ನೋಡಿ ಕಲ್ತ್ರು. 1 ಬೈಕ್, 2 ಬೈಕ್. ಇಂದು 55ರ ವಯಸ್ಸಲ್ಲಿ ಬೈಕ್ ಮತ್ತು ಸ್ಕೂಟಿ ರಿಪೇರಿ ಮಾಸ್ಟರ್ ಆದ್ರು. ಊರಲ್ಲೇ ಹೆಸರು, ಆದಾಯ ಹೆಚ್ಚಾಯಿತು. ಈ ಕತೆ ಏನ್ ಹೇಳುತ್ತೆ ಗೊತ್ತಾ? ವಯಸ್ಸು ಅಡ್ಡಿಯಲ್ಲ, ನಿರ್ಧಾರ ಅಡ್ಡಿ ಎಂಬುದಾಗಿ. ಒಂದು ಉದಾಹರಣೆ ನೋಡೋಣ. ಒಂದು ಹಣ್ಣಿನ ಮರವನ್ನ ಕಲ್ಪಿಸಿಕೊಳ್ಳಿ. ಮರ ಬೆಳೆಯಲು ಏನ್ ಬೇಕು? ನೀರು, ಸೂರ್ಯ, ಸಮಯ. ಮರಕ್ಕೆ ನೀನ್ ವಯಸ್ಸಾಯ್ತು, ಬೆಳಿಬೇಡ ಅಂತ ಯಾರು ಹೇಳ್ತಾರೆ? ಅದೇ ರೀತಿ ಮನುಷ್ಯನ ಮನಸ್ಸು ಮರದಂತೆ. ಹೊಸ ಕೌಶಲ್ಯ ಅಂದ್ರೆ ನೀರಿನಂಥದ್ದು. ಕಲಿಕೆ ನಿಂತ್ರೆ ಬೆಳವಣಿಗೆ ನಿಲ್ತದೆ. ನಮ್ಮ ಜೀವನದಲ್ಲಿ ಹೊಸ ಭಾಷೆ ಕಲಿಯೋದು, ಮೊಬೈಲ್, ಡಿಜಿಟಲ್ ಪೇಮೆಂಟ್, ಹೊಸ ಉದ್ಯೋಗ, ಕೌಶಲ್ಯ, ಮನೆ ಕೆಲಸ, ವ್ಯವಹಾರ, ಇವೆಲ್ಲವನ್ನ ಯಾವ ವಯಸ್ಸಿನಲ್ಲಾದ್ರೂ ಕಲಿಯೋದಿಕ್ಕೆ ಸಾಧ್ಯ. ಫ್ರೆಂಡ್ಸ್, ಯಾಕೆ ಯಾವ ವಯಸ್ಸಿನಲ್ಲಾದ್ರೂ ಕಲಿಬೇಕಂತ ಹೇಳಿದ್ರೆ, ಮೊದಲನೇದಾಗಿ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತದೆ. ಹೊಸ ಕೌಶಲ್ಯ ನನಗೂ ಸಾಧ್ಯ ಅನ್ನುವಂಥ ಭಾವನೆಯನ್ನ ತರ್ತದೆ. ಎರಡನೇದಾಗಿ ಅವಲಂಬನೆ ಕಡಿಮೆ ಆಗ್ತದೆ. ನಾವು ಇತರರ ಮೇಲೆ ಕಡಿಮೆ ಅವಲಂಬಿಸ್ತೇವೆ. ಮೂರನೇದಾಗಿ ನಮ್ಮ ಮನಸ್ಸು ಚುರುಕಾಗಿರ್ತದೆ. ಕಲಿಯೋದ್ರಿಂದ ಮೆದುಳಿಗೆ ವ್ಯಾಯಾಮ ಆಗ್ತದೆ. ನಾಲ್ಕನೇದಾಗಿ ಗೌರವ ಹೆಚ್ಚಾಗ್ತದೆ. ಸಮಾಜದಲ್ಲಿ ಇವ್ರು ಇನ್ನೂ ಕಲಿತಾ ಇದ್ದಾರೆ ಅನ್ನುವಂತ ಗೌರವ ಉಂಟಾಗ್ತದೆ. ಫ್ರೆಂಡ್ಸ್, ಪ್ರಾಕ್ಟಿಕಲ್ ಸ್ಟೆಪ್ಸ್ ಅನ್ನ ನೋಡೋಣ. ದೊಡ್ಡದಾಗಿ ಆರಂಭಿಸ್ಬೇಕಂತ ಏನಿಲ್ಲ. ಮೊದಲನೇದಾಗಿ ಸಣ್ಣದ್ರಿಂದ ಶುರು ಮಾಡಿ. ದಿನಕ್ಕೆ 10 ನಿಮಿಷ ಕಲಿಕೆ ಸಾಕು. ಎರಡನೇದಾಗಿ ಹೆದರಿಕೆಯನ್ನ ಬಿಟ್ಟು ಬಿಡಿ, ತಪ್ಪು ಮಾಡಿದ್ರು ಪರವಾಗಿಲ್ಲ. ಮೂರನೇದಾಗಿ ಹೋಲಿಕೆ ಮಾಡ್ಕೊಳ್ಬೇಡಿ, ಯಾಕಂದ್ರೆ ನಿಮ್ಮ ಪ್ರಯಾಣ ನಿಮ್ಮದೇ. ನಾಲ್ಕನೆಯದಾಗಿ ನಿರಂತರತೆ ಇರಲಿ, ಒಂದು ದಿನ ಕಲಿತು ಬಿಟ್ಬಿಡ್ಬೇಡಿ. ಐದನೇದಾಗಿ ನಿಮ್ಮ ಅನುಭವವನ್ನ ಜೋಡಿಸಿ. ಹೊಸ ಕೌಶಲ್ಯಕ್ಕೆ ನಿಮ್ಮ ಜೀವನದ ಅನುಭವ ಬೆಂಬಲ ಇರಲಿ. ಬೈಬಲ್ ಹೀಗೆ ಹೇಳುತ್ತದೆ, ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 9ನೇ ವಚನ, ಜ್ಞಾನಿಗೆ ಉಪದೇಶಿಸಿದರೆ ಹೆಚ್ಚು ಜ್ಞಾನವನ್ನ ಹೊಂದುವನು ಎಂಬುದಾಗಿ. ಕೊನೆಯದಾಗಿ ಫ್ರೆಂಡ್ಸ್, ವಯಸ್ಸಂದ್ರೆ ಗಡಿಯಾರದಲ್ಲಿನ ಸಂಖ್ಯೆ ಮಾತ್ರ. ಆದ್ರೆ ಕಲಿಯುವಂತ ಮನ್ಸಿದ್ರೆ ಜೀವನಕ್ಕೆ ಯಾವಾಗ್ಲೂ ಹೊಸ ಬೆಳಕಿರ್ತದೆ. ನನ್ಗಾಗಲ್ಲ ಅನ್ನುವಂತ ಒಂದು ವಾಕ್ಯ ನಮ್ಮ ಸಾಧ್ಯತೆಗಳನ್ನ ಮುಚ್ಚಿ ಬಿಡ್ತದೆ. ಆದ್ರೆ ನಾನ್ ಪ್ರಯತ್ನ ಮಾಡ್ತೇನೆ ಅನ್ನೋ ನಿರ್ಧಾರ ಹೊಸ ದಾರಿಗಳನ್ನ ತೆರೆದುಕೊಡ್ತದೆ. ಇಂದು ನಾವು ಯುವಕರಷ್ಟೇ ಅಲ್ಲ, ಯಾವ ವಯಸ್ಸಿನಲ್ಲಿದ್ರೂ ಕಲಿಯಬಹುದು ಅನ್ನೋದನ್ನ ನೆನ್ಪಿಡೋಣ. ಸಣ್ಣ ಹೆಜ್ಜೆಯಿಂದ ಶುರು ಮಾಡಿ ನಿರಂತರವಾಗಿ ಮುಂದೆ ಸಾಗ್ರಿ. ಕಲಿಯೋದನ್ನ ನಿಲ್ಲಿಸಿದ ದಿನದಿಂದಲೇ ಬೆಳವಣಿಗೆ ನಿಲ್ತದೆ. ಆದ್ದರಿಂದ ಕಲಿಯಿರಿ, ಬೆಳೆಯಿರಿ ಮತ್ತು ಜೀವನವನ್ನ ಪ್ರತಿದಿನ ಹೊಸದಾಗಿ ಬದುಕ್ರಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453.
ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.